ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಡೈಲಿ ಚಪಾತಿ ನಾವು ಮಾಡ್ತೀವಿ, ಆದರೆ ಇವತ್ತು ನಾನು ತೋರಿಸುವ ರೀತಿಯಲ್ಲಿ ಒಮ್ಮೆ ಮಾಡಿ ನೋಡಿ. ಸ್ವಲ್ಪ ಹೊಸ ವಿಧಾನ ಆದರೂ ಟೇಸ್ಟಿಯಾಗಿ ಬರುತ್ತೆ. ಒಂದೇ ರೀತಿ ತಿಂದು ಬೋರ್ ಆಗಿರುತ್ತಲ್ವ, ಈ ರೀತಿ ಕೂಡ ನೀವು ಟ್ರೈ ಮಾಡಿ. ಓಕೆ, ಇದಕ್ಕೆ ಸ್ವಲ್ಪ ನಾನು ತೆಂಗಿನೆಣ್ಣೆ ಹಾಕಿದ್ದೀನಿ. ತೆಂಗಿನೆಣ್ಣೆ ಬದಲು ಬಟರ್ ಅಥವಾ ತುಪ್ಪ ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಸ್ವಲ್ಪ ಜೀರಾ ಪೌಡರ್, ಸ್ವಲ್ಪ ಚಿಲ್ಲಿ ಪೌಡರ್, ಹಾಗೂ ಇದಕ್ಕೆ ಕಸೂರಿ ಮೇಥಿ, ಇಷ್ಟು ಮೂರನ್ನು ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಓಕೆ, ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಇದನ್ನೆಲ್ಲ ನಾವು ಹಾಕಬೇಕು. ಎಣ್ಣೆ ಓವರಾಗಿ ಬಿಸಿ ಆದಮೇಲೆ ಹಾಕೋದಲ್ಲ. ಇವಾಗ ಹಾಕಿದ ತಕ್ಷಣ ಗ್ಯಾಸನ್ನು ಆಫ್ ಮಾಡಿ. ಓಕೆ, ಇಲ್ಲಿ ನಾರ್ಮಲಾಗಿ ನಾವು ಚಪಾತಿಗೆ ಯಾವ ರೀತಿ ಹಿಟ್ಟು ಕಲಿಸ್ತೀವಿ ಅದೇ ರೀತಿ ಕಲಿಸಿದ್ರಾಯಿತು, ಏನು ವಿಶೇಷ ಇಲ್ಲ ಇದರಲ್ಲಿ. ಹಾಗಾಗಿ ನಾನು ಮತ್ತೊಮ್ಮೆ ತೋರಿಸಲಿಲ್ಲ ಇದನ್ನು. ಹಾಗೂ ಒಂದು ಸಣ್ಣ ಉಂಡೆಯನ್ನು ತೊಗೊಳ್ಳಿ. ನಾರ್ಮಲಾಗಿ ನೀವು ಚಪಾತಿಗೆ ಎಷ್ಟು ತೊಗೊಳ್ತೀರಿ ನೋಡಿ ಅಷ್ಟೇ ನೀವು ತೊಗೊಂಡ್ರೆ ಆಯಿತು. ನೋಡಿ ಹೀಗೆ. ಇವಾಗ ಫಸ್ಟಿಗೆ ಚಪಾತಿ ಯಾವ ರೀತಿ ಲಟ್ಟಿಸ್ತೀವಿ ನೋಡಿ, ಸೇಮ್ ಅದೇ ರೀತಿ ನಾವು ಇದನ್ನು ಲಟ್ಟಿಸೋಣ. ಸ್ವಲ್ಪ ಒಣ ಹಿಟ್ಟನ್ನು ಹಾಕೋಣ ಹಾಗೂ ಚಪಾತಿ ಲಟ್ಟಿಸೋಣ. ನಾರ್ಮಲ್ ದೊಡ್ಡದಾಗಿ ನೀವು ಲಟ್ಟಿಸಿದನು. ಓಕೆ ನೋಡಿ, ನಾನು ಇಷ್ಟು ದೊಡ್ಡದಾಗಿ ಇದನ್ನು ಮಾಡಿದ್ದೀನಿ. ಇವಾಗ ಇದಕ್ಕೆ ಏನು ಮಾಡೋಣ, ನಾವು ರೆಡಿ ಮಾಡಿದ್ವಿ ನೋಡಿ ಚಿಲ್ಲಿ ಮಸಾಲ ಎಲ್ಲ ಹಾಕಿ, ಅದನ್ನು ಇದಕ್ಕೆ ಆ್ಯಡ್ ಮಾಡೋಣ. ಈ ರೀತಿ ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಲ್ಲಿ ಕಸೂರಿ ಮೇಥಿಯನ್ನು ಸ್ವಲ್ಪ ಕ್ರಷ್ ಮಾಡಿಬಿಡಿ, ಹುಡಿ ಮಾಡಿ. ತಾನಾಗಿ ಎಣ್ಣೆಯಲ್ಲಿ ಅದು ಹುಡಿ ಆಗುತ್ತೆ. ಬಿಸಿ ಇರುವಾಗ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಹೊತ್ತಲ್ಲಿ ತಣ್ಣಗಾಗುತ್ತೆ ನೋಡಿ, ಆವಾಗ ಹುಡಿ ಮಾಡಿ. ನೀವು ಕ್ರಿಸ್ಪಿಯಾಗಿರುತ್ತಲ್ವ, ಅದು ಹುಡಿ ಆಗುತ್ತೆ. ಸ್ವಲ್ಪ ಸಣ್ಣ ಸಣ್ಣದಾಗಿ ಹೆಚ್ಚಿದ ನೀರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇದಕ್ಕೆ ಆ್ಯಡ್ ಮಾಡ್ಬೋದು. ಇವಾಗ ಇಲ್ಲಿ ಒಂದು ಸೈಡಲ್ಲಿ ನಾನು ಕಟ್ ಮಾಡ್ತಾಯಿದ್ದೀನಿ. ನೀವು ನಾರ್ಮಲಾಗಿ ಯಾವ ರೀತಿ ಫೋಲ್ಡ್ ಮಾಡ್ತೀರಿ ನೋಡಿ ಆ ರೀತಿ ಕೂಡ ಫೋಲ್ಡ್ ಮಾಡ್ಬೋದು. ಅಥವಾ ಈ ರೀತಿ ನಿಮಗೆ ಇಷ್ಟ ಇದೆ ಆದರೆ ಈ ರೀತಿ ಕೂಡ ನೀವು ಮಾಡ್ಬೋದು. ನಿಮಗೆ ಯಾವ ರೀತಿ ಈಸಿ ಆಗುತ್ತೆ ನೋಡಿ, ನೀವು ಆ ರೀತಿ ಮಾಡಿ. ಇದೇ ರೀತಿ ನೀವು ಫೋಲ್ಡ್ ಮಾಡಬೇಕಂತ ಇಲ್ಲ. ತ್ರಿಕೋನ ಆಕಾರ ನಾರ್ಮಲಾಗಿ ನೀವು ಮಾಡ್ತೀರಿ ನೋಡಿ, ಆ ರೀತಿ ಕೂಡ ನೀವು ಮಾಡಿದರೆ ಆಗುತ್ತೆ. ಇಲ್ಲಿ ನೋಡಿ ಹೀಗೆ. ಓಕೆ, ಇವಾಗ ಇದು ರೆಡಿಯಾಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಒಣ ಹಿಟ್ಟನ್ನು ಮತ್ತೊಮ್ಮೆ ಹಾಕಿ ನಾರ್ಮಲಾಗಿ ಚಪಾತಿ ಯಾವ ರೀತಿ ನಾವು ಮಾಡ್ತೀವಿ ನೋಡಿ, ಲಟ್ಟಿಸ್ತೀವಿ ನೋಡಿ, ಅದೇ ರೀತಿ ಮಾಡಿದರೆ ಆಯಿತು. ಓಕೆ ನೋಡಿ, ಈ ರೀತಿ ಲಟ್ಟಿಸಬೇಕು. ನೀರುಳ್ಳೆಲ್ಲ ಸೈಡಲ್ಲಿ ನೋಡಿ ಹೀಗೆ ಮೇಲೆ ಬರಬೇಕು, ಆವಾಗ ಅದು ಫ್ರೈ ಆಗುತ್ತಲ್ವ, ತುಂಬ ಟೇಸ್ಟ್ ಆಗುತ್ತೆ. ತುಂಬ ಸಿಂಪಲ್ ಇದೆ ಇದು, ಬೇಗನೆ ಆಗುತ್ತೆ. ಹಾಗೂ ಹೀಗೇ ತಿನ್ನಲು ಇದು ತುಂಬ ರುಚಿಯಾಗಿರುತ್ತೆ. ನೀವು ಜಸ್ಟ್ ಒಮ್ಮೆ ಟ್ರೈ ಮಾಡಿ. ಸಿಂಪಲ್ ಆದರೂ ನಿಜವಾಗ್ಲೂ ಹೇಳ್ತೀನಿ, ಇದರ ರುಚಿ ಉಂಟು ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಸ್ವಲ್ಪ ಸೈಡಲ್ಲಿ, ಎರಡು ಸೈಡಲ್ಲಿ ಕೂಡ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಇದನ್ನು ಚೆನ್ನಾಗಿ ನೀವು ಫ್ರೈ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾರ್ಮಲ್ ಚಪಾತಿಗಿಂತ ಇದು ತುಂಬ ರುಚಿಯಾಗಿರುತ್ತೆ. ಒಮ್ಮೆಲೆ ನಿಮಗೆ ಸೈಡ್ ಡಿಶ್ ಏನಾದರೂ ಮಾಡಲಿಕ್ಕೆ ಟೈಮ್ ಇಲ್ಲದಿದ್ದರೆ ನೀವು ಈ ರೀತಿ ಚಪಾತಿಯನ್ನು ಮಾಡ್ಬೋದು ನೋಡಿ, ತುಂಬ ಚೆನ್ನಾಗಾಗತ್ತೆ ಇದು ತಿನ್ನಲಿಕ್ಕೆ. ಅದೇ ರೀತಿ ಎಲ್ಲವನ್ನು ನಾನು ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ನೀವು ಟ್ರೈ ಮಾಡಿ, ಒಮ್ಮೆ ಟ್ರೈ ಮಾಡಿ ಆದಮೇಲೆ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ಕೆಲವೊಮ್ಮೆ ನಮ್ಮ ಹತ್ರ ಟೈಮ್ ಇರಲ್ಲ, ಸ್ಟಫಿಂಗ್ ಅದು ಇದೆಲ್ಲ ಮಾಡಲಿಕ್ಕೆ ಚಪಾತಿ ಒಳಗೆ, ಆವಾಗ ಈ ರೀತಿ ನೀವು ಈಸಿಯಾಗಿ ಮಾಡ್ಬೋದು. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಅದಕ್ಕಿಂತ ಮೊದಲು ಇದು ಹೇಗೆ ಇದೆ ಒಳಗಡೆ ಅಂತ ಹೇಳಿ ಒಮ್ಮೆ ನೋಡೋಣ. ನೋಡ್ತಾ ಇದ್ರಲ್ಲ, ಇದರಲ್ಲಿ ನೀರುಳ್ಳಿ ಅದು ಇದು ತಿನ್ನಲಿಕ್ಕೆ ತುಂಬ ಟೇಸ್ಟ್ ಆಗುತ್ತೆ, ಸಾಫ್ಟ್ ಆಗಿರುತ್ತೆ ಚಪಾತಿ. ಓಕೆ, ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.